ಹಾಯ್ ಫ್ರೆಂಡ್ಸ್, ಗುರು ಮಿನಿ ಟ್ರಕ್ ವೆಲ್ಕಮ್ ಟು ಮೈ ಚಾನಲ್. ಇವತ್ತು ಒಂದು ಡ್ಯೂಟಿ ಬಿದ್ದಿತ್ತು. ಪಿಕಪ್ ಬಂದುಬಿಟ್ಟು ಬೊಮ್ಮಸಂದ್ರ, ಡ್ರಾಪ್ ಬಂದುಬಿಟ್ಟು ಮಾಗಡಿ ರೋಡು. ಪಿಕಪ್ ಇಲ್ಲಿದ್ದ 3 ಕಿಲೋಮೀಟ್ರ್ ಐತಿ ಪಿಕಪ್ ಲೊಕೇಶನ್ನು. ಕಸ್ಟಮರ್ಗೆ ಫೋನ್ ಮಾಡಿದ್ದೆ, ಲೊಕೇಶನ್ ಕರೆಕ್ಟ್ ಐತೆ ಅಂತ ಹೇಳ್ಯಾರೆ. ಸರಿ ಸರ್ ಆಯ್ತು ಬರ್ತಾಯಿದ್ದೀನಿ ಅಂತ ಹೇಳಿದ್ದೀನಿ. ಐಟಮ್ಮು ಏನೋ ರೋಲು ಅಂತ ಹೇಳಿದ್ರು ಐಟಮ್ಮು. ಸರಿ ಸರ್ ಆಯ್ತು ಬರ್ತೀನಿ ಅಂತ ಹೇಳಿದ್ದೀನಿ. ಬನ್ನಿ ಹೋಗೋಣ. ಇಲ್ಲಿದ್ದ ಪಿಕಪ್ ಲೊಕೇಶನ್ ಹತ್ರ ಹೋಗಿ ಲೋಡ್ ಮಾಡ್ಕೊಂಡು ಡ್ರಾಪ್ ಲೊಕೇಶನ್ ಹತ್ರ ಹೋಗ್ಬೇಕು ಮಾಗಡಿ ರೋಡ್ಗೆ. ಅಮೌಂಟ್ ಬಂದುಬಿಟ್ಟು 2350 ರೂಪಾಯಿ ಬಿದ್ದೈತೆ ಅಮೌಂಟು. ಪೋಟ್ರನಾಗ ಬಿದ್ದಿರೋದು. ಇವಾಗ ತಾನೇ ಪಿಕಪ್ ಲೊಕೇಶನ್ ಹತ್ರ ಬಂದಿದ್ದೀನಿ. ಹಿಂದಗಡೆ ಐಟಮ್ ಲೋಡ್ ಮಾಡ್ತಾಯಿದ್ದಾರೆ. ಬೊಮ್ಮಸಂದ್ರ ಪಿಕಪ್ ಲೊಕೇಶನ್ ಇಲ್ಲಿದ್ದ 70 ಕಿಲೋಮೀಟ್ರ್ ಐತೆ ಡ್ರಾಪ್ ಲೊಕೇಶನ್ಗೆ. ಗಾಡಿ ಲೋಡ್ ಮಾಡ್ತಾಯಿದ್ದಾರೆ. ಒಂದು ಲೋಡ್ ಮಾಡ್ಯಾರಿ, ಇನ್ನೊಂದು ಲೋಡ್ ಮಾಡ್ತಾಯಿದ್ದಾರೆ. ಎರಡು ಲೋಡ್ ಮಾಡ್ಯಾರೆ. ಬಿಲ್ಲಿನ ಕೊಟ್ಟಿಲ್ಲ, ಬಿಲ್ ವೆಯ್ಟಿಂಗ್. ಟೋಟಲು 68 ಕಿಲೋಮೀಟ್ರ್ ಐತೆ ಡ್ರಾಪ್ ಲೊಕೇಶನ್. ಇಲ್ಲಿದ್ದ ಒಂದು 6-6.5 ಕಿಲೋಮೀಟ್ರ್ ಎಲೆಕ್ಟ್ರಾನಿಕ್ ಸಿಟಿ ಬೊಮ್ಮಸಂದ್ರ ಐತೆ. ಇಲ್ಲಿದ್ದ ಸಿಟಿ ಒಳಗೆ ಏನು ತೋರಿಸ್ತಾ ಇಲ್ಲ, ನೈಸ್ ರೋಡಾಗಿ ತೋರಿಸ್ತೈತೆ. ಕರೆಕ್ಟಾಗಿ ಇಲ್ಲಿದ್ದ 60 ಕಿಲೋಮೀಟ್ರ್ ಐತೆ ಮಾಗಡಿ. ಇಲ್ಲಿ ಫಾಸ್ಟಾಗ್ ಇಲ್ಲ ನಂದು. ಫಾಸ್ಟಾಗ್ ಕ್ಯಾಶ್ ಕೊಟ್ಬಿಟ್ಟು ಇಲ್ಲಿದ್ದ ಟೋಲ್ ಪಾಸ್ ತಗೊಂಡು ಹೋಗ್ಬೇಕು. ಎಲೆಕ್ಟ್ರಾನಿಕ್ ಸಿಟಿ ಟೋಲು. ಕ್ಯಾಶ್ ಕೊಟ್ಬಿಟ್ಟು ಟೋಲ್ ಎತ್ಕೊಂಡು ಹೋಗ್ಬೇಕು. ಅವಾಗ ಅಮೌಂಟ್ ಎಷ್ಟಿತ್ತು ಗೊತ್ತಿರಲಿಲ್ಲ. ಅವಾಗ ಕಡಿಮೆ ಇತ್ತು, 200 ರೂಪಾಯಿ ಇತ್ತು. ಇವಾಗ ನಾವು ತಗೊತಾ ಇರೋದು ಟೋಲು ಮೈಸೂರು ರೋಡ್ಗೆ. ನೋಡೋಣ ಎಷ್ಟಾಗುತ್ತೋ. ಇದೆಲ್ಲ 2 ವೀಲರ್ದು, ಆ ಕಡೆ ಎಲ್ಲ ಫಾಸ್ಟಾಗ್. ಇದು ಕ್ಯಾಶ್ ಲೈನು ನಂಬರ್ 10. 180 ರೂಪಾಯಿ ಟೋಲು. 180. ಟೈಮ್ 4 ಗಂಟೆ 11 ನಿಮಿಷ. ಡ್ರಾಪ್ ಎಂಟ್ರಿ ಬಂದ್ಬಿಟ್ಟು ಮೈಸೂರು ರೋಡು. ಇಲ್ಲಿದ ನಾನ್ ಸ್ಟಾಪ್ ಹೋಗೋದು. ಬನ್ನಿ ಹೋಗೋಣ. ಹಿಂಗೆ ಸ್ಟ್ರೈಟ್ ಹೋದೆ ತುಮಕೂರು ರೋಡು. ಇಲ್ಲಿ ಲೆಫ್ಟು ಮೈಸೂರು ರೋಡ್. ಇಲ್ಲಿ ಅಲ್ಲಿ ಟೋಲ್ ಸ್ಲಿಪ್ ಇಸ್ಕೊಂಡಿರೋದು ತೋರಿಸಿದ್ರೇ ಬಿಡ್ತಾರೆ, ಇಲ್ಲ ಅಂದರೆ ಇಲ್ಲಿ ಟೋಲ್ ಕಟ್ಟಿಸ್ತಾರೆ. ಇದೇ ಬಿಲ್ಲು. ಹಿಂಗೆ ಸ್ಟ್ರೈಟ್ ಹೋದರೆ ಮೈಸೂರು. ನಾವಿಲ್ಲಿ RR ಕಾಲೇಜ್ ಹತ್ರ ಟರ್ನ್ ಮಾಡ್ಕೊಂಡು ಮಾಗಡಿ ರೋಡ್ ಹೋಗ್ಬೇಕು. ಯಪ್ಪ, ಇದೆಲ್ಲ ರೋಡ್ ನೋಡ್ತಿದ್ರೆ ಹೆಂಗೈದು ಗೊತ್ತಾ? ಅದೆಲ್ಲ ಬೆಟ್ಟ ಗುಡ್ಡೆ ಎಲ್ಲ ಫುಲ್ ಮಣ್ಣು ರೋಡು. ಈ ಬೆಟ್ಟದಾಗ ಹೋದಂಗೆ ಆಗ್ತೈತಿ ಇದು. ಅಲ್ಲಿದ್ದ ಬರೋ ರೋಡೆಲ್ಲ ಯಾಕೋ ಮಾಗಡಿ ರೋಡ್ ಎಲ್ಲ ಕಿತ್ತಾಕ್ಯಾರ. ಸೆಂಟ್ರ್ನಾಗೆ ಎಲ್ಲ ರೆಡಿ ಮಾಡ್ತಾ ಇದ್ದಾರೆ. ನೋಡಿ ಜಲ್ಲಿ ಫ್ಯಾಕ್ಟ್ರಿ ಐತೆ ಅಲ್ಲಿ. ಇದೇ ರೋಡಾಗೆ ಹೋಗ್ಬೇಕು. ಇನ್ನೂ ಅರ್ಧ ಕಿಲೋಮೀಟ್ರ್ ಐತಿ ಇಲ್ಲಿದ್ದ ಡ್ರಾಪ್ ಲೊಕೇಶನ್. ಮೋಸ್ಟ್ಲಿ ಅದೇ ಇರ್ಬೇಕು ಅನ್ನಿಸ್ತದೆ. ಎತ್ತು ನೋಡಿದ್ರು ಕೊರೆ. ಡ್ರಾಪ್ ಲೊಕೇಶನ್ ಹತ್ರ ಬಂದಿದ್ದೇನೆ. ಇದೇ ಜಲ್ಲಿ ಫ್ಯಾಕ್ಟ್ರಿ. ಒಳಗಡೆ ಕಾಯ್ಬೇಕಂತ ಗಾಡಿ. ಹೋಗಿ ಅಲ್ಲಿ ಹೋಗಿದ್ದೆ, ಬಿಲ್ ಹೋಗಿ ಅಲ್ಲಿ ಬಿಲ್ ತೋರಿಸ್ಬಿಟ್ಟು ಬಂದೆ. ಅಲ್ಲಿ ಹಾಕಿ ಅಂತ ಹೇಳ್ಯಾರ ಗಾಡಿ. ಅಲ್ಲಿ ಹೋಗಿ ಇವಾಗ ಹಾಕಬೇಕು. ಬನ್ನಿ ಹಾಕೋಣ. ಎಲ್ಲ ಅನ್ಲೋಡ್ ಮಾಡ್ತಾ ಇದ್ದಾರೆ. ಅಲ್ಲಿ ಬೆಲ್ಟ್ ಕಾಣಿಸ್ತಾ ಇದೆ ನೋಡಿ, ಅದೇ ಥರ ಬೆಲ್ಟ್ ಇದು. ಅನ್ಲೋಡ್ ಆಯಿತು. ಇಲ್ಲಿದ್ದ ಯಾವುದು ಡ್ಯೂಟಿನೇ ಬೀಳಲ್ಲ. ಇಲ್ಲಿದ್ದ ಸೀದಾ ತವರೆಕೆರೆ 22 ಕಿಲೋಮೀಟ್ರ್ ಐತೆ. ಇಲ್ಲಿ ನಮ್ಮ ಮನೆಗೆ 44 ಕಿಲೋಮೀಟ್ರ್ ಐತೆ. ಹಂಗಾಗಿ ಇಲ್ಲಿದ್ದ ಯಾವುದು ಡ್ಯೂಟಿನೇ ಬೀಳಲ್ಲ. ಸೀದಾ ತವರೆಕೆರೆ ಮಾಗಡಿ ರೋಡು ಸೀಗೇಳಿ ತಗೊಂಡು ಹಿಂಗೆ ಹೋಗೋಣ. ಅಷ್ಟೊತ್ತಿಗೆ ಯಾವಾದರೂ ಬಿದ್ದರೆ ನೋಡೋಣ, ಇಲ್ಲ ಅಂದರೆ ಅಷ್ಟೇ. ಇವತ್ತು ಡ್ಯೂಟಿ ಒಂದೇ ಡ್ಯೂಟಿನೇ. ಅಲ್ಲಿದ್ದ ಮಾಗಡಿ ಇದ್ದ ಸೀದಾ ಸೀಗೇಳಿಗನ ಬಂದಿದ್ದೀನಿ. ಯಾವುದೇ ಡ್ಯೂಟಿ ಒಂದು ಸೌಂಡು ಬಂದಿಲ್ಲ. ಟೈಮ್ ಅವಾಗೆ 7:30 ಆಗೈತೆ. ನೋಡೋಣ.
ಗಂಟೆ ತನಕ ಇಲ್ಲಿ ವೆಯ್ಟ್ ಮಾಡೋಣ. ಯಾವ್ದನ್ನ ಡ್ಯೂಟಿ ಬಿದ್ದರೆ ಹೋಗೋದು, ಅದು ಸಿಟಿ ಒಳಗೆ ಬಿದ್ದರೆ ಹೋಗಲ್ಲ. ಈ ಕಡೆ ಪೀಣ್ಯ ಕಡೆ ಬಿದ್ದರೆ ಹೋಗೋದು. ಪೀಣ್ಯ, ಯಶವಂತಪುರ, ನೆಲಮಂಗಲ ಕಡೆ ಬಿದ್ದರೆ ಮಾತ್ರ ಹೋಗ್ತೀನಿ. ನೋಡೋಣ ಎಷ್ಟೊತ್ತಾಗುತ್ತೆ. ಅಲ್ಲಿದೆ ಯಾವುದು ಬಿದ್ದೇ ಇಲ್ಲ. ನೋಡೋಣ ಎಷ್ಟೊತ್ತಾಗುತ್ತೆ ಡ್ಯೂಟಿ ಬೀಳೋದು. ಇಲ್ಲೇ ಒಂದು ಹಾಫ್ ಆನ್ ಅವರ್ ವೆಯ್ಟ್ ಮಾಡಿದೆ. ಇವಾಗ ಟೈಮ್ ಅವಾಗ 8:20 ಆಗೈತೆ. ಇವಾಗ ತಾನೇ ಒಂದು ಡ್ಯೂಟಿ ಬಿದ್ದೈತೆ. ಪಿಕಪ್ ಇಲ್ಲಿದ 3 ಕಿಲೋಮೀಟ್ರ್ ಪಿಕಪ್ಪು, ಗಮಗನಹಳ್ಳಿ ರೋಡು. ಡ್ರಾಪ್ ಬಂದುಬಿಟ್ಟು ನೆಲಮಂಗಲ ಹತ್ರ ಬಿದ್ದೈತೆ, ಅರಸಿನಕುಂಟೆ ಹತ್ರ. ಕಸ್ಟಮರ್ಗೆ ಫೋನ್ ಮಾಡಿದ್ದೆ, ಲೊಕೇಶನ್ ಕರೆಕ್ಟ್ ಐತೆ ಬನ್ನಿ ಅಂತ ಹೇಳೋರೆ. ಇಲ್ಲಿಂದ ಪಿಕಪ್ ಹೋಗಬೇಕು. ಅಮೌಂಟ್ ಬಂದುಬಿಟ್ಟು ಎಷ್ಟು 650 ರೂಪಾಯಿ ಬಿದ್ದೈತೆ. ಬನ್ನಿ ಹೋಗೋಣ ಪಿಕಪ್ ಲೊಕೇಶನ್. ಇದೇ ರೋಡ್ ಹೋದರೆ ಮಾಗಡಿ ಮೇನ್ ರೋಡ್ ಹೋಗುತ್ತೆ. ಈ ಕಡೆ ನೆಲಮಂಗಲ ಕಡೆ ಹೋಗುತ್ತೆ, ಲಕ್ಷ್ಮೀಪುರ ಮೇನ್ ರೋಡು. ಇವಾಗ ತಾನೇ ಪಿಕಪ್ ಲೊಕೇಶನ್ ಹತ್ರ ಬಂದಿದ್ದೀನಿ. ಟೈಮ್ ಅವಾಗ 8:15 ಆಗೈತೆ. ಏನೋ ಸೋಫಾ ಅಂತೆ ಹಿಂದೆಗಡೆ ಲೋಡ್ ಮಾಡ್ತಾಯಿದ್ದಾರೆ. ಐಟಮ್. ಸೋಫಾ ಫ್ಯಾಕ್ಟ್ರಿ ಇದು. ಎಲ್ಲ ಲೋಡ್ ಆಗೈತೆ. ಇಲ್ಲಿದ್ದ ಡ್ರಾಪ್ ಲೊಕೇಶನ್ 18 ಕಿಲೋಮೀಟ್ರ್ ಐತೆ. ಬಿಲ್ಲೂ ಕೊಟ್ಟಾರೆ, ಏನು ಹಿಂದೆಗಡೆನೂ ಬರ್ದಾರೆ ಅಮೌಂಟ್ ಏನು ಇಸ್ಕೋಬೇಕಂತ. ಬನ್ನಿ ಹೋಗೋಣ. ಇಲ್ಲಿದ್ದ ಟೈಮ್ ಆಯಿತು. ಎಲ್ಲ ಅನ್ಲೋಡ್ ಆಯಿತು. ಟೈಮ್ ಅವಾಗ 9:30 ಆಯಿತು. ಇಲ್ಲಿದ್ದ ಸೀದಾ 16 ಕಿಲೋಮೀಟ್ರ್ ಐತೆ ಮನೆಗೆ ಖಾಲಿ. ಇವಾಗ ತಾನೇ ಬಂದಿದ್ದೇನೆ. ಟೈಮ್ ಅವಾಗ 10 ಗಂಟೆ ಆಗೈತೆ. ಟೋಟಲ್ ಅಮೌಂಟ್ ಬಂದುಬಿಟ್ಟು 3,195. ಪೋಟ್ರು ಕಮಿಷನ್ನು 576, ಡೀಸೆಲ್ಲು 650. ಈ ವಿಡಿಯೋ ಯಾರೆಲ್ಲ ನೋಡ್ತಾ ಇದ್ದೀರೋ ಲೈಕ್ ಮಾಡಿ, ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಇವತ್ತಿನ ವಿಡಿಯೋ ಎಂಡ್ ಮಾಡ್ತೀನಿ. ಅಮೌಂಟ್ ಉಳಿದಿರೋದು 2,950 ಚಿಲ್ಲರೆ ಉಳಿದೈತೆ.